ರಾಷ್ಟ್ರೀಯ ಕ್ರೀಡೆ ಹಾಕಿ. ಆದರೆ ಕ್ರಿಕೆಟ್ ಅಬ್ಬರದಲ್ಲಿ ಹಾಕಿ ಕಳೆಗುಂತಾ ಇದೆ. ಹೀಗಾಗಿ ಹಾಕಿಗೆ ಉತ್ತೇಜನ ನೀಡುವುದಕ್ಕೆ ಕೊಡಗಿನಲ್ಲಿ ವಿಶೇಷ ತರಬೇತಿ ಆರಂಭ ಆಗಿದೆ. ಕೂರ್ಗ್ ಹಾಕಿ ಸಂಸ್ಥೆ ವತಿಯಿಂದ ಯುವಕರಿಗೆ ಹಾಕಿ ತರಬೇತಿಯನ್ನ ನೀಡಲಾಗುತ್ತಿದೆ. ಪುಟ್ಟ ಕೈಗಳಲ್ಲಿ ಉದ್ದನೆಯ ಹಾಕಿ ಸ್ಟಿಕ್, ಡ್ರಿಬಲ್ ಮಾಡೋದಕ್ಕೆ ಪರದಾಡೋ ಮಕ್ಕಳು. ಇದು ಕೊಡಗಿನಲ್ಲಿ ಕೂರ್ಗ್ ಹಾಕಿ ಅಸೋಸಿಯೇಷನ್ ಮಕ್ಕಳಲ್ಲಿ ಕ್ರಿಕೆಟ್ ವ್ಯಾಮೋಹದಿಂದ ಹೊರಬರಲು ನೀಡುತ್ತಿರುವ ಹಾಕಿ ತರಬೇತಿ ಶಿಬಿರ. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿರುವ ಕೊಡಗಿನ ಏಕೈಕ ಸಾಯಿ ಸಂಸ್ಥೆಯ ಟರ್ಫ್ ಮೈದಾನದಲ್ಲಿ ವಾರಾಂತ್ಯದ ದಿನಗಳಲ್ಲಿ ಸಂಜೆ ಮತ್ತು ಬೆಳಿಗ್ಗೆ 2 ಗಂಟೆಗಳ ಕಾಲ ಹಾಕಿ ಹಿರಿಯ ಆಟಗಾರರಿಂದ ತರಬೇತಿ ನೀಡಲಾಗುತ್ತೆ. ಎಲ್ಲರಿಗೂ ಸಾರ್ವಜನಿಕವಾಗಿ ಮಕ್ಕಳಿಗಾಗಿ ನಮಗೆ ಇದನ್ನು ಎಲ್ಲರೂ ಬಿಟ್ಟುಕೊಟ್ಟಿರುತ್ತಾರೆ. ಇದರಲ್ಲಿ ಕಳೆದ ವರ್ಷದಿಂದ ಸುಮಾರು 125 ಮಕ್ಕಳು ಬರ್ತಾ ಇದ್ದಾರೆ. ಮತ್ತು ಕಳೆದ ವರ್ಷ ನಾವು ಮೊದಲಾಗಿ ಕೋಚಿಂಗ್ ಕ್ಯಾಂಪನ್ನು ಮಾಡಿದ್ದು, ಅದರಲ್ಲಿ 135 ಮಕ್ಕಳಿದ್ದರು. ಹಾಕಿಯಲ್ಲಿ ಪ್ರಮುಖವಾಗಿ ಡ್ರಿಬಲ್ ಮುಖ್ಯವಾಗಿರುತ್ತೆ. ಹಾಕಿ ಸ್ಟಿಕ್ ಹಿಡಿಯೋದ್ರಿಂದ ಎದುರಾಳಿಯಿಂದ ಬಾಲ್ ಅನ್ನು ತಪ್ಪಿಸುವ ಶಾಟ್, ಸ್ಕೂಪ್, ಪುಷ್ ವರೆಗೂ ಆರಂಭಿಕ ತರಬೇತಿಯನ್ನ ಉಚಿತವಾಗಿ ಕಲಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಾರಾಂತ್ಯದಲ್ಲಿ ಟರ್ಫ್ ಮೈದಾನ ಪುಟ್ಟ ಮಕ್ಕಳಿಂದ ತುಂಬಿ ತುಳುಕುತ್ತಿರುತ್ತೆ. ಈಗ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬ ಖುಷಿ ಆಯ್ತದೆ. ಇಲ್ಲಿ ವೀಕೆಂಡ್ಸ್ ಅಲ್ಲೆಲ್ಲ ಬಂದು ಆಡ್ತೀವಿ. ನಮಗೆ ಸ್ಕೂಲಿಂದೆಲ್ಲ ಫ್ರೆಂಡ್ಸ್ ಬರ್ತಾರೆ. ಇಲ್ಲಿ ಆಟ ಆಡೋಕ್ಕೆ ತುಂಬ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಒಟ್ಟಿನಲ್ಲಿ ಕ್ರೀಡೆಯ ಉತ್ತೇಜನಕ್ಕೆ ಸರ್ಕಾರ ಮುಂದೆ ಬರಬೇಕು. ಆದರೆ ಸರ್ಕಾರೇತರ ಸಂಸ್ಥೆ ನಡೆಸುತ್ತಿರುವ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು.